ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಈ ಒಂದು ವಿಡಿಯೋದಲ್ಲಿ ಮನೆ ಯಾವಾಗಲೂ ಸ್ವಚ್ಛವಾಗಿರಬೇಕು ಅಂದರೆ ಯಾವ ರೀತಿ ಅಭ್ಯಾಸಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಈ 10 ಅಭ್ಯಾಸಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಮನೆ ಯಾವಾಗಲೂ ಸ್ವಚ್ಛವಾಗಿರುತ್ತೆ. ಆ 10 ಅಭ್ಯಾಸಗಳು ಯಾವುದು ಅಂತ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅಂತ ಬರುತ್ತೆ. ನೀವು ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಟಿಪ್ ನಂಬರ್ 1, ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಕೆಲವೊಂದು ವೆಜಿಟೇಬಲ್ಸ್ನೆಲ್ಲ ಇಟ್ಕೊಂಡಿದ್ದೀನಿ. ಈ ತರಕಾರಿಗಳನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಲ್ಲ, ಈ ಒಂದು ಬಾಕ್ಸ್ ಇದು ಐಕೆದಲ್ಲಿ ಪರ್ಚೇಸ್ ಮಾಡಿರೋವಂಥದ್ದು. ಇದರ ಲಿಂಕ್ನ ಕೂಡ ತುಂಬ ಜನ ಕೇಳ್ತಾ ಇದ್ದೀರಾ. ಇದರ ಅಮೆಝಾನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಈ ಥರ ಟ್ರಾನ್ಸ್ಪರೆಂಟ್ ಕಂಟೈನರ್ಸಲ್ಲಿ ಇಡೋದ್ರಿಂದ ಯಾವ್ಯಾವ ತರಕಾರಿ ಯಾವ್ಯಾವ ಬಾಕ್ಸಲ್ಲಿದೆ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ, ಯೂಸ್ ಮಾಡೋದು ಕೂಡ ಈಸಿ ಆಗುತ್ತೆ. ಇನ್ನು ಕೆಲವೊಂದು ಜಾಮ್ ಬಾಕ್ಸಸ್ ಎಲ್ಲ ಇರುತ್ತೆ ಅಲ್ವಾ, ಅದರಲ್ಲಿ ನಾನು ಈ ಥರ ಕಾಳುಗಳೆಲ್ಲ ಸುಳಿದಾಗ ಹಾಕಿ ಇಟ್ಕೊಳ್ತೀನಿ. ಈ ಒಂದು ತರಕಾರಿನೆಲ್ಲ ಫ್ರಿಜ್ಜಲ್ಲಿ ಇಡೋದಕ್ಕಿಂತ ಮುಂಚೆ ಫ್ರಿಜ್ನ ಒಂದ್ಸತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ಸಲ ತರಕಾರಿನ ಫ್ರಿಜ್ಜಲ್ಲಿ ಇಡೋದಕ್ಕಿಂತ ಮುಂಚೆ ಒಂದ್ಸತಿ ಫ್ರಿಜ್ನ ಕ್ಲೀನ್ ಮಾಡಿಕೊಂಡು ಆಮೇಲೆ ತರಕಾರಿನ ಫ್ರಿಜ್ಜಲ್ಲಿ ಜೋಡಿಸ್ಕೊಳ್ಳಿ. ಈ ಒಂದು ಹ್ಯಾಬಿಟ್ ಫ್ರಿಜ್ ಯಾವಾಗಲೂ ಕ್ಲೀನಾಗಿರೋದಕ್ಕೆ ಉಪಯೋಗ ಆಗುತ್ತೆ. ಫ್ರಿಜ್ ಔಟರ್ ಪಾರ್ಟ್ ಕ್ಲೀನ್ ಮಾಡೋದಕ್ಕೋಸ್ಕರ ಮಲ್ಟಿಪರ್ಪಸ್ ಕ್ಲೀನಿಂಗ್ ಲಿಕ್ವಿಡ್ನ ಯೂಸ್ ಮಾಡ್ತಾ ಇದ್ದೀನಿ. ಅದೇ ಇನ್ನರ್ ಪಾರ್ಟ್ನ ಕ್ಲೀನ್ ಮಾಡಬೇಕು, ಫ್ರಿಜ್ ಒಳಗಡೆ ಕ್ಲೀನ್ ಮಾಡಬೇಕು ಅಂದರೆ ಸ್ವಲ್ಪ ವೆನಿಗರ್ನ ವಾಟರಲ್ಲಿ ಮಿಕ್ಸ್ ಮಾಡಿಕೊಂಡು ಆ ಒಂದು ಲಿಕ್ವಿಡಿಂದ ಕ್ಲೀನ್ ಮಾಡ್ಕೊಳ್ತೀನಿ. ಫ್ರಿಜ್ ಒಳಗಡೆ ಏನಾದರೂ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ಅನ್ನೋದಾದರೆ ಅದೇ ಲಿಕ್ವಿಡಲ್ಲಿ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಳ್ತೀನಿ. ಯೂಶ್ವಲಿ ಫ್ರಿಜ್ ಡೋರ್ ಹತ್ರ ಹ್ಯಾಂಡ್ ಪ್ರಿಂಟ್ಸ್ ಬೀಳ್ತಾ ಇರುತ್ತೆ. ಇನ್ನು ಮಕ್ಕಳಿರೋ ಮನೆಯಲ್ಲಿ ಹೇಳಲೇಬೇಕಾಗಿಲ್ಲ. ಸೊ ಅದಕ್ಕೋಸ್ಕರ ತರಕಾರಿನ ಫ್ರಿಜ್ಜಲ್ಲಿ ಇಡೋದಕ್ಕಿಂತ ಮುಂಚೆ ಒಂದ್ಸತಿ ವೈಪ್ ಮಾಡಿಕೊಂಡೆ ಫ್ರಿಜ್ ಯಾವಾಗಲೂ ಕೂಡ ಸ್ಪಾರ್ಕ್ಲಿಂಗ್ ಆಗಿರುತ್ತೆ. ಫ್ರಿಜ್ ಒಳಗಡೆ ಕೂಡ ಕ್ಲೀನಾಗೇ ಇದೆ ಅಲ್ವಾ ಅಂತ ಡೈರೆಕ್ಟಾಗಿ ಇಡೋದಕ್ಕಿಂತ ಏನೇನು ಇಟ್ಟಿದ್ದೀವಿ, ಇದರಲ್ಲಿ ಏನೇನು ಯೂಸ್ ಮಾಡ್ತಾ ಇಲ್ಲ ಅದನ್ನೆಲ್ಲ ಒಂದ್ಸತಿ ಚೆಕ್ ಮಾಡಿಕೊಂಡ್ರೆ ಬೆಟರು. ಇನ್ನು ಕೆಲವೊಂದು ಸತಿ ಸ್ಟೀಲ್ ಕಂಟೈನರ್ಸ್ ಯೂಸ್ ಮಾಡಿದಾಗ ಅದರೊಳಗಡೆ ಏನಿದೆ ಅನ್ನೋದೇ ಗೊತ್ತಾಗಲ್ಲ. ಅದು ಯಾವಾಗ ಇಟ್ಟಿದ್ದೀವಿ, ಅದು ಯೂಸ್ ಮಾಡ್ತೀವಾ ಇಲ್ವಾ ಅನ್ನೋದು ಕೂಡ ಕೆಲವೊಂದು ಸತಿ ಗೊತ್ತಾಗಲ್ಲ. ಒಂದ್ಸತಿ ಈ ಥರ ಚೆಕ್ ಮಾಡಿಕೊಂಡು ಈ ಥರ ಶಾರ್ಟ್ ಔಟ್ ಮಾಡಿಕೊಂಡ್ರೆ ಬೆಟರು. ತುಂಬ ಲೆಫ್ಟ್ ಓವರ್ಸ್ನ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದಕ್ಕಿಂತ ಜಸ್ಟ್ ಏನು ಯೂಸ್ ಮಾಡ್ತೀವಿ ಆ ಒಂದು ಇಂಗ್ರೀಡಿಯೆಂಟ್ಸ್ ಮಾತ್ರನೇ ಇಟ್ಕೊಂಡ್ರೆ ಬೆಟರು. ಸುಮಾರಷ್ಟು ತರಕಾರಿನ ಒಂದೇ ಸತಿ ಫ್ರಿಜ್ಜಲ್ಲಿ ಡಂಪ್ ಮಾಡೋದಕ್ಕಿಂತ ಒಂದು 4-5 ದಿನಕ್ಕಾಗೋಷ್ಟು ತರಕಾರಿನ ಇಟ್ಕೊಂಡ್ರೆ ಈಸಿಯಾಗಿ ನಾವು ಒಂದೊಂದು ದಿನ ಅಂದರೆ ಯಾವ್ಯಾವ ದಿನ ಯಾವ್ಯಾವ ರೀತಿ ರೆಸಿಪೀಸ್ನ ಮಾಡ್ಬೋದು ಅನ್ನೋದು ಕೂಡ ಒಂದು ಐಡಿಯಾ ಬರುತ್ತೆ. ನೆನಪಿರಲಿ, ಫ್ರಿಜ್ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಸ್ವಿಚ್ನ ಆಫ್ ಮಾಡಬೇಕಾಗತ್ತೆ. ಕ್ಲೀನಿಂಗ್ ಆದಮೇಲೆ ಈ ಥರ ಸ್ವಿಚ್ನ ಆನ್ ಮಾಡ್ಕೊಳ್ಬೋದು. ಹಾಲನ್ನ ಬಿಸಿಯಾಗಿಟ್ಟು ಫ್ರಿಜ್ನ ಕ್ಲೀನ್ ಮಾಡಿಕೊಂಡೆ. ಫ್ರಿಜ್ ಎಲ್ಲ ಕ್ಲೀನ್ ಆಗೋಷ್ಟರಲ್ಲಿ ಹಾಲು ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಸ್ಟವ್ನ ಕೂಡ ಆಫ್ ಮಾಡಿದ್ದೀನಿ. ಈಗ ಕ್ಲೀನ್ ಆಗಿರುವಂತಹ ಫ್ರಿಜ್ಜಲ್ಲಿ ಈಗ ತಾನೇ ತೊಗೊಂಡು ಬಂದಿರುವಂಥ ತರಕಾರಿಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 15 ದಿನಕ್ಕೆ ಒಂದ್ಸತಿ ಫ್ರಿಜ್ ಮೇಲೆ ಕೂಡ ಒಂದ್ಸತಿ ಚೆಕ್ ಮಾಡ್ಕೊಳ್ತೀನಿ. ಫ್ರಿಜ್ ಮೇಲೆ ಯೂಶ್ವಲಿ ಫ್ರೂಟ್ ಬೌಲ್ ಎಲ್ಲ ಇಡ್ತಾ ಇರ್ತೀನಿ. ಅದನ್ನು ಕೂಡ ಒಂದ್ಸತಿ ಚೆಕ್ ಮಾಡಿಕೊಂಡು ಅದು ಬ್ರಾಸ್ ಆಗಿರೋದ್ರಿಂದ ತೀರಾ ಕಪ್ಪಗಾಗಿದೆ ಅಂದಾಗ ಒಂದ್ಸತಿ ವೈಪ್ ಮಾಡ್ಕೊಳ್ತೀನಿ. ಅಂದರೆ ಪೀತಾಂಬರಿ ಪೌಡರಿಂದ ಒಂದ್ಸತಿ ಕ್ಲೀನ್ ಮಾಡ್ಕೊಳ್ತೀನಿ. ಇಲ್ಲಾಂದರೆ ಟಿಶ್ಯೂಸ್ ಎಲ್ಲ ಇಡ್ತಾ ಇರ್ತೀನಿ. ಅದನ್ನು ಕೂಡ ಒಂದ್ಸತಿ ಚೆಕ್ ಮಾಡಿಕೊಂಡು ಎಲ್ಲದನ್ನ ಡಿಕ್ಲಟರ್ ಮಾಡಿ ಒಂದ್ಸತಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರುವಂತಹ ಎಕೋ ಫ್ರೆಂಡ್ಲಿ ಫ್ರಿಜ್ ಕವರ್ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ನೆಕ್ಸ್ಟ್, ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಅಡುಗೆ ಮನೆಯಲ್ಲಿ ಉಪಯೋಗಿಸುವಂಥ ಬಟ್ಟೆಗಳನ್ನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ರೆಗ್ಯುಲರ್ ಆಗಿ ನೀವು ಒಂದೇ ಕ್ಲಾತ್ನ ಕ್ಲೀನಿಂಗೆಲ್ಲ ಯೂಸ್ ಮಾಡ್ತೀರಾ ಅನ್ನೋದಾದರೆ ಪರ್ ಡೇ ಒಂದು ಚೇಂಜ್ ಮಾಡಿದ್ರೆ ಬೆಟರು. ಇಲ್ಲ ನೀವು ಕ್ಲೀನಿಂಗ್ಗೆ ನಿಮ್ಮದೇ ಆದಂಥ ಒಂದು ವೇಯಲ್ಲಿ ಕ್ಲಾತ್ಸ್ನ ಚೇಂಜ್ ಮಾಡ್ಕೊಳ್ತೀರಾ ಅನ್ನೋದಾದರೆ ವಾರಕ್ಕೆ 2 ಸತಿ ಅಥವಾ 1 ಸತಿ ಈ ಥರ ಚೇಂಜ್ ಮಾಡ್ಕೊಳ್ಬೋದು. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಈ ಕ್ಲಾತ್ಸ್ನೆಲ್ಲ ಹಾಕೊಳ್ಳೋದಕ್ಕೋಸ್ಕರ ಒಂದು ಬಾಸ್ಕೆಟ್ನ ಇಟ್ಕೊಂಡಿರ್ತೀನಿ. ಅದು ಕೂಡ ಕಿಟಕಿ ಹತ್ರ ಇಟ್ಟಿರೋದ್ರಿಂದ ಬ್ಯಾಡ್ ಸ್ಮೆಲ್ ಕೂಡ ಅವಾಯ್ಡ್ ಆಗುತ್ತೆ. ಈಗ ಈ ಫ್ರೆಶ್ ಆಗಿರುವಂಥ ಕ್ಲಾತ್ಸ್ನ ಕಿಚನಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈ ಕಿಚನ್ ಕ್ಲಾತ್ಸ್ಗೆ ಸಂಬಂಧಪಟ್ಟಂಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡ್ತಾ ಹೋಗಿ. ಕ್ಲಾತ್ಸ್ ಅಂದರೆ ವಾಶ್ ಮಾಡಬೇಕಾಗಿರುವಂಥ ಬಟ್ಟೆಗಳೆಲ್ಲ ಕೂಡ ಈ ಥರ ಲಾಂಡ್ರಿ ಬಾಸ್ಕೆಟಲ್ಲಿ ಹಾಕ್ಕೊಳ್ತಾ ಇರ್ತೀವಿ. ಅದರಲ್ಲೂ ಹ್ಯಾಂಡ್ ವಾಶ್ ಮಾಡೋದು, ಮಿಷಿನ್ ವಾಶ್ ಮಾಡೋದು ಮಿಕ್ಸ್ ಹಾಕಿದಾಗ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಇಡಿಸುತ್ತೆ. ಪ್ರತಿ ಸರಿ ಕೂಡ ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ಬದಲಾಗಿ ಈ ಥರ ಬ್ಯಾಗ್ಸ್ನ ಲಾಂಡ್ರಿ ಬಾಸ್ಕೆಟ್ಗೆ ಹಾಕಿ ಇಟ್ಕೊಳ್ಳೋದಾದರೆ ತುಂಬಾ ಟೈಮ್ ಸೇವ್ ಮಾಡ್ಕೊಳ್ಬೋದು. ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಬಾಸ್ಕೆಟ್ಸಲ್ಲಿ ಈ ಥರ ಹೋಲ್ಡಿಂಗ್ ಪೊಸಿಷನ್ ಏನಿರುತ್ತೆ ಆ ಪೊಸಿಷನಲ್ಲಿ ಬ್ಯಾಗ್ಸ್ನ ಟೈಮ್ ಮಾಡ್ಕೊಳ್ಬೋದು. ಈ ಥರ ಟೈಮ್ ಮಾಡಿರುವಂಥ ಬ್ಯಾಗ್ಸಲ್ಲಿ ಹ್ಯಾಂಡ್ ವಾಶ್ ಮಾಡಬೇಕಾಗಿರುವಂಥ ಕ್ಲಾತ್ಸ್ನ ಸಪ್ರೇಟಾಗಿ ಸೆಗ್ರಿಗೇಟ್ ಮಾಡಿ, ಅಂದರೆ ಬಾಸ್ಕೆಟ್ ಒಳಗಡೆ ಹಾಕಬೇಕಾದ್ರೇ ಈ ಥರ ಸಪ್ರೇಟಾಗಿ ಹಾಕ್ಕೊಳ್ಬೋದು.
ಯೂಶ್ವಲಿ ಸಾಕ್ಸಸ್ ಇರ್ಬೋದು, ಇನ್ನರ್ಸ್ನೆಲ್ಲ ಹ್ಯಾಂಡ್ ವಾಶ್ ಮಾಡ್ತಿರ್ತೀವಲ್ವ, ಅದನ್ನು ಈ ಥರ ಬ್ಯಾಗಲ್ಲಿ ಹಾಕ್ಕೊಳ್ಬೋದು. ಇನ್ನು ನೀವು ಈ ಥರದನ್ನು ಕೂಡ ಮಿಷಿನಲ್ಲೇ ವಾಶ್ ಮಾಡ್ತೀರಾ ಅನ್ನೋದಾದರೆ ಈ ಬ್ಯಾಗ್ ಸಮೇತನೇ ಮಿಷಿನಲ್ಲಿ ಹಾಕ್ಬೋದು. ನೆಕ್ಸ್ಟ್, ನಿಮ್ಮ ಹತ್ರ ತುಂಬ ಜಾಸ್ತಿ ಹಳೆ ಬಟ್ಟೆ ಇದೆ ಅನ್ನೋದಾದರೆ ನೀವು ಹಳೆ ಬಟ್ಟೆಗಳನ್ನ ಯೂಸ್ ಮಾಡ್ಕೊಳ್ಳಿ. ಹಳೆ ಬಟ್ಟೆ ಬದಲಾಗಿ ಈ ಥರ ಕಿಚನ್ ರೋಲ್ಸ್ನ ಕೂಡ ರಿಪ್ಲೇಸ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಇದು ಕಿಚನ್ ರೋಲ್. ಇದರಲ್ಲಿ ತುಂಬ ಕಲರ್ ಆಪ್ಷನ್ಸ್ ಸಿಗುತ್ತೆ. ನಾನು ಇಲ್ಲಿ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ವಿಡಿಯೋದಲ್ಲಿ ತೋರಿಸ್ದಂಗೆ ಇದು ಟಿಶ್ಯೂ ಥರ ಇರುತ್ತೆ, ಬಟ್ ಇದು ಕ್ಲಾತ್. ಇದನ್ನು ಆಲ್ಮೋಸ್ಟ್ ಸುಮಾರು ಸತಿ ವಾಶ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ತುಂಬ ಡರ್ಟಿ ಏರಿಯಾಸ್ ಏನಿರುತ್ತೆ, ಈ ಒಂದು ಸ್ಪಿಲ್ಲಿಂಗ್ಸ್ ಎಲ್ಲ ಆಗಿರುತ್ತೆಲ್ಲ ಸ್ಟವ್ ಮೇಲೆ, ಇದನ್ನಿರ್ಬೋದು ಅಥವಾ ಆ ಲುಕ್ದಾಗಿರ್ಬೋದು, ಅದನ್ನೆಲ್ಲ ಕೂಡ ಈ ಕ್ಲಾತಿಂದ ವೈಪ್ ಮಾಡ್ಕೊಳ್ಬೋದು. ಇದು ತಿನ್ ಕ್ಲಾತ್ ಆಗಿರೋದ್ರಿಂದ ಈಸಿಯಾಗಿ ಸಿಂಕಲ್ಲೇ ವಾಶ್ ಮಾಡ್ಕೊಳ್ಬೋದು. ಡ್ರೈ ಕೂಡ ಬೇಗ ಆಗುತ್ತೆ. ತುಂಬ ಜಾಸ್ತಿ ಡರ್ಟಿ ಏರಿಯಾಸ್ ಏನಿರುತ್ತೆ, ಈಗ ತಾನೇ ಅಡುಗೆ ಮಾಡಿದಾಗ ಅಥವಾ ಕೆಲವೊಂದು ಈ ಥರದ್ದೆಲ್ಲ ಚೆಲ್ಲಿರುತ್ತೆ, ಸ್ವಲ್ಪ ಒಣಗಿರುತ್ತೆ, ಅಂಥದನ್ನೆಲ್ಲ ಕೂಡ ಈಸಿಯಾಗಿ ಈ ಥರ ವೈಪ್ ಮಾಡ್ಕೊಳ್ಬೋದು. ಅಡುಗೆ ಮಾಡುವಾಗ ಈ ಏರಿಯಾಸ್ ಎಲ್ಲ ಸ್ವಲ್ಪ ಡರ್ಟಿ ಆಗಿರುತ್ತೆ, ಅದು ಒಣಗಿದ ಮೇಲೆ ಸ್ವಲ್ಪ ಹೆವಿ ಸ್ಟೈನ್ಸ್ ಆಗಿರುತ್ತೆ. ಅದನ್ನು ಕ್ಲೀನ್ ಮಾಡಬೇಕು ಅಂದರೆ ಸಪ್ರೇಟ್ ಬಟ್ಟೆಯಿಂದ ಕೂಡ ಒರೆಸ್ಕೊಳ್ಬೋದು. ಬಟ್ ಪದೇ ಪದೇ ಆ ಬಟ್ಟೆನ ವಾಶ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಅದ್ರ ಬದಲಾಗಿ ಈ ಥರ ಕ್ಲಾತ್ಸ್ನ ಯೂಸ್ ಮಾಡೋದಾದರೆ ಸಿಂಕಲ್ಲೇ ವಾಶ್ ಮಾಡ್ಕೊಳ್ಬೋದು. ಸುಮಾರು ಸತಿ ಯೂಸ್ ಮಾಡಿ ಸ್ವಲ್ಪ ಗಲೀಜಾಗಿದೆ ಅಂದಾಗ ಡೈರೆಕ್ಟಾಗಿ ಡಸ್ಟ್ಬಿನ್ಗೂ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಚಾಪಿಂಗ್ ಬೋರ್ಡ್ ಮೇಲೆ ಸುಮಾರಷ್ಟು ವೆಜಿಟೇಬಲ್ಸ್ನ ಕಟ್ ಮಾಡಿದ್ದೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದರಿಂದ ಒಣಗೋಗ್ಬಿಟ್ಟಿತ್ತು. ಅಂದರೆ ಈ ವಿಡಿಯೋ ಶೂಟ್ಗೋಸ್ಕರ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. ಒಣಗಿರೋ ಅಂಥದ್ದನ್ನು ಕೂಡ ಈ ಒಂದು ಕ್ಲಾತ್ನ ವೆಟ್ ಮಾಡಿಕೊಂಡು ಈಸಿಯಾಗಿ ವೈಪ್ ಮಾಡಿ ಕ್ಲೀನ್ ಮಾಡ್ಕೊಳ್ಬೋದು. ನೆಕ್ಸ್ಟ್, ಮನೆ ಎಂಟ್ರಿ ಆಗಿದ ಕೂಡಲೇ ಕಾಣುವಂಥ ವಿಸಿಬಲ್ ಏರಿಯಾಸ್ನ ಕೂಡ ಡೈಲಿ ಬೇಸ್ಡ್ ಮೇಲೆ ಒಂದ್ಸತಿ ವೈಪ್ ಮಾಡ್ಕೊಳ್ಳಿ. ಯೂಶ್ವಲಿ ಡೈನಿಂಗ್ ಟೇಬಲ್ ಇರ್ಬೋದು, ಸೆಂಟರ್ ಟೇಬಲ್ ಇರ್ಬೋದು, TV ಯೂನಿಟ್ಸ್ ಅಥವಾ ಲಿವಿಂಗ್ ಏರಿಯಾದಲ್ಲಿ ಹಾಕಿರುವಂಥ ಸೋಫಾ ಮೇಲೆ ರ್ಯಾಂಡಮ್ ಐಟಮ್ಸ್ನ ಇಟ್ಕೊಂಡಿರ್ತೀವಿ. ಅದನ್ನು ಡೈಲಿ ಒಂದ್ಸತಿ ಚೆಕ್ಔಟ್ ಮಾಡಿಕೊಂಡು ಕ್ಲಿಯರ್ ಮಾಡಿಕೊಂಡ್ರೆ ಯಾವಾಗಲೂ ಕ್ಲೀನಾಗಿರುತ್ತೆ. ಯೂಶ್ವಲಿ ಈ ಥರ ಟೇಬಲ್ಸ್ ಮೇಲೆ ಕೆಲವು ಡೆಕೋರ್ ಪೀಸಸ್ನ ಇಟ್ಕೊಳ್ತಾ ಇರ್ತೀವಿ. ಅವು ಕೂಡ ತುಂಬ ಡಸ್ಟಿ ಆಗಿರುತ್ತೆ. ಒಂದ್ಸತಿ ಡಸ್ಟಿಂಗ್ ಮಾಡಿಕೊಂಡು ಟೇಬಲ್ನ ಕೂಡ ಒಂದ್ಸತಿ ವೈಪ್ ಮಾಡ್ಕೊಳ್ಳೋದಾದರೆ ನೋಡೋಕ್ಕೆ ಯಾವಾಗ್ಲೂ ಸ್ವಚ್ಛವಾಗಿರುತ್ತೆ. ಸೋಫಾಸ್ನ ಕೂಡ ಒಂದ್ಸತಿ ಈ ಥರ ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೆಲ ಎಲ್ಲ ಒರೆಸಿ ಗುಡಿಸೋದಕ್ಕಿಂತ ಮುಂಚೆ ಇದನ್ನೆಲ್ಲ ಮಾಡಿಕೊಂಡ್ರೆ ಇಲ್ಲಿರುವಂಥ ಡಸ್ಟ್ ಕೆಳಗಡೆ ಬಿದ್ದರೂ ಕೂಡ ಫ್ಲೋರ್ ಮತ್ತೆ ಇನ್ನೊಂದ್ಸತಿ ಕ್ಲೀನ್ ಮಾಡ್ಕೊಳ್ಬೋದು. ಒಂದು ವೇಳೆ ಫ್ಲೋರ್ ಕ್ಲೀನಿಂಗ್ ಆದಮೇಲೆ ನೀವು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀರಾ ಅನ್ನೋದಾದರೆ ವೆಟ್ ಕ್ಲಾತಿಂದನೇ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ನ್ಯೂಸ್ ಪೇಪರ್ಸು ಅವತ್ತು ದಿನದ ಬಿಟ್ಟು ಉಳಿದಿರೋಂಥದ್ದೆಲ್ಲ ಕೂಡ ಈ ಥರ ಒಂದು ಕಡೆ ಸ್ಟೋರ್ ಮಾಡ್ಕೊಳ್ಳಿ. ಇನ್ನು ಈ ಥರ ವಿಸಿಬಲ್ ಕೌಂಟರ್ಸು, ಸ್ಲ್ಯಾಬ್ಸ್ ಎಲ್ಲ ಏನಿರುತ್ತೆ ಒಂದ್ಸತಿ ವೈಪ್ ಮಾಡಿಕೊಂಡ್ರೆ ಬೆಟರು. ರೋಡ್ ಸೈಡ್ ಇರುವಂಥ ಮನೆಗಳಲ್ಲಿ ತುಂಬ ಡಸ್ಟಿ ಆಗ್ತಾ ಇರುತ್ತೆ. ಇಲ್ಲ ನೀವು ಆ ಥರದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ವಿಂಡೋಸ್ಗೆ ಸ್ಕ್ರೀನ್ಸ್ ಹಾಕ್ಕೊಳ್ಬೋದು, ಡೋರ್ಸ್ ಎಲ್ಲ ಕ್ಲೋಸ್ ಮಾಡಿ ಕೂಡ ಇಟ್ಕೊಳ್ಬೋದು. ಜಸ್ಟ್ ಒನ್ ಟೈಮ್ ಮಾತ್ರ ನೀವು ಫ್ರೆಶ್ ಏರ್ ಬರೋ ಥರ ಓಪನ್ ಮಾಡಿ ಇಟ್ಕೊಂಡು ಉಳಿದಿರೋಂಥ ಟೈಮು ಸ್ವಲ್ಪ ತಿನ್ನಾಗಿರುವಂಥ ಕರ್ಟನ್ಸ್ನ ಕೂಡ ಹಾಕ್ಕೊಳ್ಬೋದು. ರೂಮ್ಸು ಕೂಡ ನೀಟಾಗಿ ಕಾಣಿಸ್ಬೇಕು ಅಂದರೆ ರೂಮಲ್ಲಿ ಎಂಟ್ರಿ ಆಗಿದ ಕೂಡಲೇ ಕಾಣುವಂತಹ ಬೆಡ್ ಸೈಡ್ ಟೇಬಲ್ ಇರ್ಬೋದು, ಸ್ಟಡಿ ಟೇಬಲ್ ಮತ್ತು ಡ್ರೆಸ್ಸಿಂಗ್ ಸ್ಲ್ಯಾಬ್ ಇದನ್ನೆಲ್ಲ ಕೂಡ ಒಂದ್ಸತಿ ವೈಪ್ ಮಾಡ್ಕೊಳ್ಳೋದಾದರೆ ನೋಡೋಕ್ಕೆ ಸ್ಪೇಷಿಯಸ್ ಆಗಿ, ಕ್ಲೀನಾಗಿ, ಆರ್ಗನೈಸಿಂಗ್ ಆಗಿ ಕಾಣಿಸುತ್ತೆ. ನಮ್ಮ ಮಕ್ಕಳಿರೋಂಥ ಮನೆಯಲ್ಲಿ ಈ ಥರ ತುಂಬ ರೀತಿಯ ರ್ಯಾಂಡಮ್ ಥಿಂಗ್ಸ್ನ ಇಟ್ಕೊಂಡಿರ್ತಾರೆ. ಒಂದ್ಸತಿ ಚೆಕ್ ಮಾಡಿಕೊಂಡು ಯೂಸ್ ಮಾಡದೇ ಇರೋವಂಥದ್ದನ್ನೆಲ್ಲ ಬಿಸಾಡ್ಬಿಟ್ಟು ಇನ್ನು ಯೂಸ್ ಆಗುವಂಥದ್ದು ಒಂದು ಕಡೆ ಕಾರ್ನರ್ಗೆ ಇಟ್ಕೊಳ್ಳೋದಾದರೆ ನೋಡೋಕ್ಕೆ ಸ್ಪೇಷಿಯಸ್ ಆಗಿ ಕಾಣಿಸುತ್ತೆ. ಈ ಥರ ವಿಸಿಬಲ್ ಏರಿಯಾಸ್ನ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಮನೆ ಎಂಟ್ರಿ ಆಗಿದ ಕೂಡಲೇ ಸ್ವಚ್ಛವಾಗಿದೆ ಅನ್ನೋ ಒಂದು ಎಫೆಕ್ಟ್ ಕೊಡುತ್ತೆ. ನೆಕ್ಸ್ಟ್, ಅಡುಗೆ ಮನೆ ಎಂಟ್ರಿ ಆಗಿದ ಕೂಡಲೇ ಕಾಣುವಂಥದ್ದು ವೆಸಲ್ಸ್ ಹಾಕುವಂಥ ಡಿಶ್ ರ್ಯಾಕ್. ಈ ಡಿಶ್ ರ್ಯಾಕ್ ಎಷ್ಟು ಡರ್ಟಿ ಆಗಿದೆ ಅನ್ನೋದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಮಾತ್ರನೇ ಗೊತ್ತಾಗುತ್ತೆ. ಈ ಡಿಶ್ ರ್ಯಾಕ್ನ 15 ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಈ ಥರ ನೀವು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇದಕ್ಕೆ ಅಂತ ಒಂದು DIYನ ಕೂಡ ಪ್ರಿಪೇರ್ ಮಾಡಿಕೊಂಡು ಯಾವ ಥರ ಕ್ಲೀನ್ ಮಾಡ್ಕೊಳ್ಬೋದು ಅನ್ನೋದು ಕೂಡ ಶೇರ್ ಮಾಡ್ತೀನಿ. ಫಸ್ಟು ಸ್ಟವ್ ಮೇಲೆ ನೀರು ಬಿಸಿ ಹಾಕಕ್ಕೆ ಬಿಟ್ಟಿದ್ದೀನಿ. ನೀರು ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಅಡುಗೆ ಸೋಡಾ, ಒಂದು 1/4 ಕ್ಯಾಪಷ್ಟು ಡಿಟರ್ಜೆಂಟ್ ಲಿಕ್ವಿಡ್ನ ಹಾಕ್ಕೊಳ್ತಾ ಇದ್ದೀನಿ. ಲಿಕ್ವಿಡ್ ಇಲ್ಲ ಅನ್ನೋದಾದರೆ ಡಿಟರ್ಜೆಂಟ್ ಪೌಡರ್ ಅಥವಾ ಸೋಪ್ ಪೌಡರ್, ಸರ್ಪ್ ಅಂತ ಏನು ಹೇಳ್ತೀವಿ ಅದು ಕೂಡ ಹಾಕ್ಕೊಳ್ಬೋದು. ಇದರಲ್ಲೇ ಒಂದು ಟೀ ಗ್ಲಾಸ್ ಅಷ್ಟು ವೆನಿಗರ್ನ ವಿಡಿಯೋದಲ್ಲಿ ತೋರಿಸ್ದಂಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕಾಗತ್ತೆ. ಒಂದೇ ಸತಿ ಹಾಕ್ಕೊಂಡ್ರೆ ಉಕ್ಕು ಬರೋ ಚಾನ್ಸ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದೆಲ್ಲದನ್ನ ಕೂಡ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪೂಜಾ ರೂಮ್ ಕ್ಲೀನ್ ಮಾಡೋಕ್ಕೂ ಬೇಕು ಅಂತ ಈ ಲಿಕ್ವಿಡ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ಪೂಜಾ ರೂಮ್ ಮಾತ್ರನೇ ಅಲ್ಲ, ಅಡುಗೆ ಮನೆ ಇರ್ಬೋದು, ನಾರ್ಮಲಾಗಿ ಎಕ್ಸಾಸ್ಟ್ ಫ್ಯಾನ್ಸ್ ಎಲ್ಲ ಇಟ್ಕೊಂಡಿರ್ತೀವಲ್ವ, ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಈ ಒಂದು ಲಿಕ್ವಿಡ್ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಈಗ ಒಂದು ಬೌಲಲ್ಲಿ ಸ್ವಲ್ಪ ಲಿಕ್ವಿಡ್ನ ತೊಗೊಂಡು ಆ ಲಿಕ್ವಿಡಲ್ಲಿ ಸ್ಕ್ರಬ್ಬರ್ನ ಡಿಪ್ ಮಾಡಿ ವಿಡಿಯೋದಲ್ಲಿ ತೋರಿಸ್ದಂಗೆ ಎಲ್ಲ ಕಡೆ ಕೂಡ ಈ ಒಂದು ಡಿಶ್ ರ್ಯಾಕ್ಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ.
ನಮ್ಮ ಏರಿಯಾದಲ್ಲಿ ಹಾರ್ಡ್ ವಾಟರ್ ಪ್ರಾಬ್ಲಮ್ ಇರೋದ್ರಿಂದ ಈ ಒಂದು ಬಾಸ್ಕೆಟ್ ತುಂಬ ಹೆವಿಯಾಗಿ ಕೊಳೆ ಆಗ್ತಾ ಇರುತ್ತೆ, ಅಂದರೆ ತುಂಬ ಜಾಸ್ತಿ ಮಾರ್ಕ್ಸ್ ಎಲ್ಲ ಆಗ್ತಾ ಇರುತ್ತೆ. ಆ ಸ್ಟೈನ್ಸ್ ಎಲ್ಲ ಈಸಿಯಾಗಿ ಈ ಲಿಕ್ವಿಡಿಂದ ಕ್ಲೀನ್ ಮಾಡ್ಕೊಳ್ಬೋದು. ಫಸ್ಟಿಗೆ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಮಾಡಿ ಒಂದು 2 ನಿಮಿಷ ಬಿಟ್ಬಿಟ್ಟು ಆಮೇಲೆ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಥರ ನೀವು ರಬ್ ಮಾಡ್ತಾ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಲಿಕ್ವಿಡ್ ಬಿಸಿ ಆಗಿದ್ದಾಗೆ ಇದನ್ನು ಮಾಡ್ಕೊಳ್ಳೋದಾದರೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಅಂದರೆ ಈ ಹೆವಿ ಸ್ಟೈನ್ಸ್ ಎಲ್ಲ ಕೂಡ ಈಸಿಯಾಗಿ ಸಾಫ್ಟ್ ಆಗಿಬಿಟ್ಟು ಬೇಗನೆ ಕ್ಲೀನ್ ಆಗುತ್ತೆ. ಒಂದ್ಸತಿ ಎಲ್ಲದನ್ನ ಸ್ಕ್ರಬ್ ಮಾಡಿದಾದ್ಮೇಲೆ ಈಗ ವಾಟರಿಂದ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಯೂಶುವಲಿ ಈ ಬಾಸ್ಕೆಟ್ ಸ್ವಲ್ಪ ದೊಡ್ಡದಾಗಿರೋ ಕಾರಣ ವಾಶ್ರೂಮಲ್ಲಿ ಇಲ್ಲ ಟೆರೇಸಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಬಟ್ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತೋರಿಸೋದಕ್ಕೋಸ್ಕರ ಕಿಚನ್ ಸಿಂಕಲ್ಲೇ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಅಡುಗೆ ಮನೆ ಎಂಟ್ರಿ ಆಗಿದ್ದ ಕೂಡಲೇ ಎಲ್ಲರ ಮನೆಯಲ್ಲೂ ಕೂಡ ಈ ಡಿಶ್ ಬಾಸ್ಕೆಟ್ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಈ ಬಾಸ್ಕೆಟ್ ಕೂಡ ತುಂಬ ನೀಟಾಗಿರಬೇಕು ಅಂದರೆ ಈ ಟ್ರಿಕ್ನ ಫಾಲೋ ಮಾಡಿ ಕ್ಲೀನ್ ಮಾಡ್ಕೊಳ್ಬೋದು. ನೋಡೋದಲ್ವಾ ಎಷ್ಟೊಂದು ಅಚ್ಚುಕಟ್ಟಾಗಿ ಕ್ಲೀನ್ ಆಗಿದೆ ಅಂತ. ಈ ಐಡಿಯಾ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿ ಪೂರ್ತಿ ಡ್ರೈ ಆಗೋವರೆಗೂ ಬಿಡ್ತೀನಿ. ಇನ್ನು ಅವತ್ತಿನ ದಿನ ಈ ಬಾಸ್ಕೆಟ್ ಯೂಸ್ ಮಾಡೋಕ್ಕಾಗಲ್ಲಲ್ವಾ, ಸೊ ಅದಕ್ಕೋಸ್ಕರ ನಾರ್ಮಲಾಗಿ ಡ್ರೈಯಿಂಗ್ ಮ್ಯಾಟ್ಸ್ ಬರುತ್ತೆ ಅಲ್ವಾ, ಅದ್ರ ಮೇಲೆ ನಾನು ವಾಶ್ ಮಾಡಿರುವಂಥ ವೆಸಲ್ಸ್ನ ಈ ಥರ ಉಲ್ಟಾ ಹಾಕಿರ್ತೀನಿ. ನೆಕ್ಸ್ಟ್ ಪ್ರತಿ ಮೀಲ್ ಆದಮೇಲೂ ಕೂಡ ಜಸ್ಟ್ ಒಂದು ಸತಿ ವೈಪ್ ಮಾಡ್ಕೊಳ್ಳಿ, ಅದು ಕೂಡ ಮೈಕ್ರೋಫೈಬರ್ ಕ್ಲಾತಿಂದ. ಅಂದರೆ ಅಡುಗೆ ಮಾಡಬೇಕಾದ್ರೇ ಆಗಲೇ ತೋರಿಸ್ದೆ ಅಲ್ವಾ ಕಿಚನ್ ವೈಪ್ಸು, ಆ ಥರ ವೈಪ್ಸಿಂದ ಡರ್ಟಿ ಏರಿಯಾಸ್ನ ನೀವು ಪಾಯಿಂಟ್ ಔಟ್ ಮಾಡಿಕೊಂಡು ವೈಪ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಒನ್ಸ್ ಅಡುಗೆ ಎಲ್ಲ ಆದಮೇಲೆ ಪ್ರತಿ ಮೀಲ್ ಆದಮೇಲೂ ಕೂಡ ಒಂದು ಸತಿ ಲೆಫ್ಟ್ ಓವರ್ಸ್ ಎಲ್ಲ ಈ ಥರ ಸರ್ವಿಂಗ್ ಬೌಲ್ಸಲ್ಲಿ ಹಾಕಿ ಸಪ್ರೇಟಾಗಿ ಇಟ್ಕೊಂಡು ನೆಕ್ಸ್ಟ್ ಕಿಚನ್ನ ಒಂದು ಮೈಕ್ರೋಫೈಬರ್ ಕ್ಲಾತಿಂದ ಎಲ್ಲ ಕಡೆ ಕೂಡ ವೈಪ್ ಮಾಡ್ಕೊಳ್ಬೇಕಾಗತ್ತೆ. ಮೈಕ್ರೋಫೈಬರ್ ಕ್ಲಾತ್ನ ಒಂದ್ಸತಿ ತೇವ ಮಾಡಿಕೊಂಡು ಓಲ್ ಕಿಚನ್ನ ವೈಪ್ ಮಾಡ್ಕೊಳ್ಬೋದು. ಇದರಿಂದ ಒಳ್ಳೆ ಸ್ಪಾರ್ಕ್ಲಿಂಗ್ ಎಫೆಕ್ಟ್ ಅನ್ನೋದು ಕೊಡುತ್ತೆ. ಕ್ಲೀನಿಂಗ್ಗೆ ಯಾವ್ದಾದ್ರು ಬೆಸ್ಟ್ ಕ್ಲಾತ್ ಇದೆ ಅನ್ನೋದಾದರೆ ಮೈಕ್ರೋಫೈಬರ್ ಕ್ಲಾತ್ ಅಂತಲೇ ಹೇಳ್ಬೋದು. ಬಟ್ ತುಂಬ ಡರ್ಟಿ ಆಗಿರುವಂಥ ಏರಿಯಾಸ್ನ ಕ್ಲೀನ್ ಮಾಡ್ತೀರಾ ಅನ್ನೋದಾದರೆ ಪದೇ ಪದೇ ಇದನ್ನು ವಾಶ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಒಂದು ವೇಳೆ ನೀವು ಅಡುಗೆ ಮಾಡಬೇಕಾದ್ರೇ ಕಿಚನ್ನ ಕ್ಲೀನಾಗಿ ಇಟ್ಕೊಂಡು ಮಾಡ್ತೀರಾ ಅನ್ನೋದಾದರೆ ಲಾಸ್ಟಲ್ಲಿ ಜಸ್ಟು ಮೈಕ್ರೋಫೈಬರ್ ಕ್ಲಾತಿಂದ ಒಂದು ಸತಿ ಈ ಥರ ವೈಪ್ ಮಾಡ್ಕೊಳ್ಳೋದಾದರೆ ಸ್ಪಾರ್ಕ್ಲಿಂಗ್ ಆಗಿ ಕಿಚನ್ ಕಾಣಿಸುತ್ತೆ. ಕಿಚನ್ ಜೊತೆಗೆ ಕಿಚನ್ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡಿರೋಂಥ ಮೈಕ್ರೋಫೈಬರ್ ಕ್ಲಾತು ಕೂಡ ಕೊಳೆ ಆಗದಿರ ನೀಟಾಗಿರುತ್ತೆ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಕಿಚನ್ ಎಲ್ಲ ವೈಪ್ ಮಾಡಿದ್ರು ಕೂಡ ಕ್ಲಾತ್ ಎಲ್ಲೂ ಕೂಡ ಕೊಳೆ ಆಗಿಲ್ಲ. ನೆಕ್ಸ್ಟ್ ಮನೆ ಎಂಟ್ರಿ ಆಗಿದ್ದ ಕೂಡಲೇ ಪಾಸಿಟಿವ್ ಅಟ್ರಾಕ್ಟಿವ್ ಅಟ್ಮಾಸ್ಫಿಯರ್ ಇರಬೇಕು ಅನ್ನೋದಾದರೆ ಡೆಕೋರ್ ಪೀಸಸ್ ಆಗಿ ನ್ಯಾಚುರಲ್ ಇಂಡೋರ್ ಪ್ಲಾಂಟ್ಸ್ನ ಬೆಳೆಸ್ಕೊಳ್ಬೋದು. ಈಸಿಯಾಗಿ ಮೇಂಟೈನ್ ಮಾಡುವಂಥ ಇಂಡೋರ್ ಪ್ಲಾಂಟ್ಸಲ್ಲಿ ಮನಿ ಪ್ಲಾಂಟ್ಸ್ ಇರ್ಬೋದು, ಸ್ನೇಕ್ ಪ್ಲಾಂಟ್ಸ್ ಇರ್ಬೋದು, ಬೆಸ್ಟಾಗಿ ವರ್ಕ್ ಆಗುತ್ತೆ. ಬಟ್ ಇವಕ್ಕೂ ಕೂಡ ಆಗಾಗ ಕೇರ್ ಮಾಡ್ಕೊಳ್ಬೇಕಾಗತ್ತೆ. ಈ ಇಂಡೋರ್ ಪ್ಲಾಂಟ್ಸ್ ಇರ್ಬೋದು, ಜೇಡ್ ಪ್ಲಾಂಟ್ಸ್, ಇದನ್ನೆಲ್ಲ ಕೂಡ ಈಸಿಯಾಗಿ ಯಾವ ಥರ ವೆಲ್ ಮೇಂಟೈನ್ ಮಾಡ್ಕೊಳ್ಬೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಮನೆ ಒಳಗಡೆ ಇಟ್ಟರು ಮನೆ ಹೊರಗಡೆ ಇಟ್ಟರು ಗಿಡಗಳ ಎಲೆಗಳ ಮೇಲೆ ಡಸ್ಟ್ ಅನ್ನೋದು ಕಲೆಕ್ಟ್ ಆಗ್ತಾ ಇರುತ್ತೆ. ವಾರಕ್ಕೆ ಒಮ್ಮೆ ಅಥವಾ 2 ಬಾರಿ ಇವುಗಳನ್ನ ಬಿಸಿಲಲ್ಲಿ ಕೂಡ ಇಡಬೇಕಾಗತ್ತೆ. ಬಟ್ ಎಲ್ಲದನ್ನು ಒಟ್ಟಿಗೆ ಮಾಡಿದ್ರೆ ಒಂದೇ ಸತಿ ಕೆಲಸ ಅನ್ನೋದು ಮುಗ್ದೋಗುತ್ತೆ. ಅಂದರೆ ವಾರಕ್ಕೊಮ್ಮೆ ನೀವು ಬಿಸಿಲಿಗೆ ಇಡ್ತೀರಲ್ವ, ಆ ಟೈಮಲ್ಲೇ ವಿಡಿಯೋದಲ್ಲಿ ತೋರಿಸ್ದಂಗೆ ಗಿಡಗಳ ಮೇಲೆ ಈ ಥರ ನೀರನ್ನ ಹಾಕ್ಬಿಟ್ಟು ವಾಶ್ ಮಾಡಬೇಕಾಗತ್ತೆ. ಅಂದರೆ ಸ್ನಾನ ಮಾಡಿಸೋ ರೀತಿಯಲ್ಲಿ ಎಲೆಗಳ ಮೇಲೆ ಎಲ್ಲ ಕೂಡ ನೀರನ್ನ ಹಾಕ್ಬಿಟ್ಟು ಒಂದು ಸತಿ ತೊಳೆದ್ಬಿಟ್ಟು ಈ ಎಲೆಗಳ ಮೇಲಿರುವಂಥ ನೀರೆಲ್ಲ ಕೂಡ ಮನೆ ಒಳಗಡೆ ಬೀಳ್ದಿರ ನೀವು ಬಿಸಿಲಿಗಿಡ್ಬೋದು. ಆಗ ನಿಮಗೆ ಇದು 2 in 1 ಆಗಿ ವರ್ಕ್ ಆಗುತ್ತೆ. ಎಲೆಗಳ ಮೇಲಿರುವಂಥ ನೀರು ಕೂಡ ಹಿಂಗೋಗುತ್ತೆ, ಸನ್ಲೈಟಲ್ಲಿ ಇಟ್ಟಂಗೂ ಕೂಡ ಆಗುತ್ತೆ. ಇದೇ ಥರ ಉಳಿದಿರುವಂಥ ಗಿಡಗಳನ್ನ ಪಾಟ್ಸ್ನ ಕೂಡ ತೊಳಿತಾ ಇದ್ದೀನಿ. ಯೂಶ್ವಲಿ ಸುಮಾರಷ್ಟು ಇಂಡೋರ್ ಪ್ಲಾಂಟ್ಸ್ನ ಇಟ್ಕೊಂಡಿರ್ತೀನಿ. ಎಲ್ಲದನ್ನ ಒಟ್ಟಿಗೆ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಮನೆಯಲ್ಲಿ ಒಂದು ಫ್ಲೋರಲ್ಲಿ ಇಟ್ಕೊಂಡಿರುವಂಥ ಗಿಡಗಳನ್ನ ಒಂದೊಂದು ದಿನ ಈ ಥರ ಮಾಡ್ಕೊಳ್ತಾ ಇರ್ತೀನಿ. ಒಟ್ಟಿಗೆ ಮಾಡಿ ತುಂಬಾ ಸ್ಟ್ರೆಸ್ ಫೀಲ್ ಆಗೋದಕ್ಕಿಂತ ಪ್ಲಾನಿಂಗ್ ಪ್ರಕಾರ ಒಂದೊಂದು ದಿನ ಒಂದೊಂದು ರೀತಿಯಾಗಿರುವಂಥ ವರ್ಕ್ಸ್ನ ನಾವು ಸಾರ್ಟ್ ಔಟ್ ಮಾಡ್ಕೊಳ್ಬೋದು. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಗ್ರೀನ್ ಆಗಿ ಎಷ್ಟು ಚಂದವಾಗಿ ಕಾಣಿಸ್ತಾ ಇದೆ ಅಂತ. ಇನ್ನು ಕೆಲವೊಂದು ಪ್ಲಾಂಟ್ಸ್ನ ನಾನು ನೀರಲ್ಲಿ ಕೂಡ ಬೆಳೆಸ್ಕೊಳ್ತಾ ಇರ್ತೀನಿ. ಅದರಲ್ಲಿ ಈ ಒಂದು ಜೇಡ್ ಪ್ಲಾಂಟ್ ಕೂಡ ಒಂದು. ಮನಿ ಪ್ಲಾಂಟ್ ಅಲ್ಲದೆ ಜೇಡ್ ಪ್ಲಾಂಟ್ನ ಕೂಡ ನೀರಲ್ಲಿ ಬೆಳೆಸ್ಕೊಳ್ಬೋದು. ಇತ್ತೀಚೆಗೆ ಆಲ್ಮೋಸ್ಟ್ ಒಂದು 2 months ಏನೋ ಇದನ್ನು ಟ್ರಯಲ್ ಮಾಡ್ತಾ ಇದ್ದೀನಿ. ಇದಕ್ಕೆ ರೂಟ್ಸ್ ಕೂಡ ಬರ್ತಾ ಇದೆ, ಚೆನ್ನಾಗೂ ಕೂಡ ಗ್ರೋ ಆಗ್ತಾ ಇದೆ.
ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣ ತುಂಬ ಫಾಸ್ಟ್ ಫಾರ್ವರ್ಡಿಂಗಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ. ಈ ಪ್ಲಾಂಟ್ಸ್ನ ಕೂಡ ಸೇಮ್ ವೇಲೆ ಒಂದ್ಸತಿ ವಾಶ್ ಮಾಡಿಕೊಂಡು ಈ ರೂಟ್ಸ್ ಎಲ್ಲ ಕೂಡ ಒಂದ್ಸತಿ ತೊಳೆದ್ಬಿಟ್ಟು ಬಾಟಲಲ್ಲಿ ಹೊಸ ವಾಟರ್ನ ತುಂಬಿಸ್ಕೊಂಡು ಈ ಥರ ಇಟ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಅಡುಗೆ ಮನೆಯಲ್ಲೇ ಒಂದು ಕಾರ್ನರಲ್ಲಿ ಬಿಸಿಲು ಬೀಳುತ್ತೆ, ಅದೇ ಕಾರ್ನರಲ್ಲೇ ಈ ಥರ ಇಟ್ಕೊಂಡಿರ್ತೀನಿ. ಒಂದು ವೇಳೆ ನಾನು ಈ ಗಿಡಗಳನ್ನೆಲ್ಲ ತೊಳೆದಿರೋ ಅಂಥ ದಿನ ಇಲ್ಲಿ ಬಿಸಿಲು ಬೀಳ್ತಾ ಇಲ್ಲ ಅನ್ನೋದಾದರೆ ಆಗ ಮಾತ್ರ ನಾನು ಹೊರಗಡೆ ಇಟ್ಕೊಳ್ತೀನಿ. ಈ ಥರ ಇಂಡೋರ್ ಪ್ಲಾಂಟ್ಸ್ನ ಮನೆ ಒಳಗಡೆ ಇಟ್ಕೊಳ್ಳೋದ್ರಿಂದ ಏರ್ ಪ್ಯೂರಿಫೈಯರ್ ಆಗಿ ವರ್ಕ್ ಆಗುತ್ತೆ, ನೋಡೋಕ್ಕೂ ಕೂಡ ಡೆಕೋರೇಟಿವ್ ಆಗಿರುತ್ತೆ, ನ್ಯಾಚುರಲ್ ಆಗಿ ಒಂದು ರೀತಿ ಆರ್ಗಾನಿಕ್ ವೇ ಇಲ್ಲಿ ಮನೆ ಇದೆ ಏನೋ ಅನ್ನೋ ಥರ ಕಾಣಿಸುತ್ತೆ. ನಮ್ಮ ಚಾನಲ್ಗೆ ಸಂಬಂಧಪಟ್ಟಂಗೆ AI ಸರ್ಚ್ ಪ್ರಕಾರ ನಮ್ಮ ಚಾನಲ್ ಬರುವಂತಹ ಕಂಟೆಂಟ್ ಆರ್ಗಾನಿಕ್ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟಿರುವಂಥ ಕಂಟೆಂಟ್ ಆಗಿದೆ. ಕೆಮಿಕಲ್ ಫ್ರೀ ಲೈಫ್ ಸ್ಟೈಲ್ನ ಲೀಡ್ ಮಾಡುವಂಥದ್ದು ಯಾವ ಥರ ಅನ್ನೋದು ಕೂಡ ತೋರಿಸ್ಕೊಡ್ತಾ ಇದ್ದೀರಾ ಅಂತ ಒಳ್ಳೆ ಅಪ್ರಿಸಿಯೇಷನ್ ಕೂಡ ಬಂದಿದೆ. ನೆಕ್ಸ್ಟ್, ಪ್ರತಿಯೊಬ್ಬರು ಹೇಳೋದು ಬೆಳಗ್ಗೆ ಎದ್ದಿದ್ದ ಕೂಡಲೇ ಬೆಡ್ ಸೆಟ್ ಮಾಡಬೇಕು ಅಂತ. ಮಕ್ಕಳು ಈ ಥರ ರ್ಯಾಂಡಮ್ ಆಗಿ ಬೆಡ್ನ ಸೆಟ್ ಮಾಡಿರ್ತಾರೆ. ಪ್ರತಿಯೊಂದು ಕೂಡ ಪರ್ಫೆಕ್ಟಾಗಿ ಆಗಬೇಕು ಅಂದರೆ ಆಗಲ್ಲ ಅಲ್ವಾ. ಸದ್ಯಕ್ಕೆ ಒಂದು ಡಿಸಿಪ್ಲೈನ್ಡ್ ರೊಟೀನ್ ಅನ್ನೋದು ಸೆಟ್ ಆಗಿದೆ. ಅದನ್ನು ಕಂಟಿನ್ಯೂ ಮಾಡಬೇಕು ಅಂದರೆ ಪ್ರತಿಯೊಂದನ್ನು ಕೂಡ ಪರ್ಫೆಕ್ಟ್ನೆಸ್ ಆಗೇ ಇರಬೇಕು ಅಂತ ಹೇಳೋ ಬದಲಾಗಿ ಸ್ವಲ್ಪ ಅಪ್ರಿಸಿಯೇಷನ್ ಕೂಡ ಕೊಡಬೇಕಾಗತ್ತೆ, ಎಸ್ಪೆಷಲಿ ಮಕ್ಕಳಿಗೆ. ಇನ್ನು ಸದ್ಯಕ್ಕೆ ಗೊಂಬೆ ಸ್ವಲ್ಪ ಲೇಟಾಗಿ ಎದ್ದೇಳೋದ್ರಿಂದ ಆ ಬೆಡ್ನ ಸ್ವಲ್ಪ ಲೇಟಾಗೆ ಸೆಟ್ ಮಾಡ್ತಾ ಇದ್ದೀನಿ. ಇಷ್ಟರಲ್ಲಿ ಎಲ್ಲ ಕೆಲಸಗಳು ಕೂಡ ಮುಗ್ದಿರುತ್ತೆ, ಮಕ್ಕಳು ಸ್ಕೂಲ್ಗೆಲ್ಲನೂ ಹೋಗಿರ್ತಾರೆ, ಎಲ್ಪರ್ ಕೂಡ ಎಲ್ಲ ಕೆಲಸ ಮುಗಿಸ್ಕೊಟ್ಟು ಹೋಗಿರ್ತಾರೆ. ಈಗ ನಾನು ಬೆಡ್ನ ಒಂದ್ಸತಿ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ಸಲ ಕೂಡ ಈ ರೂಮಲ್ಲಿ ಬೆಡ್ಡು ಈ ಥರನೇ ಸೆಟ್ ಆಗಿರುತ್ತೆ. ಇನ್ನು ಈಗ ನಾನು ಕಾರ್ಪೆಟ್ನ ಕೂಡ ಒಂದ್ಸತಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಬೆಡ್ಡು ನೀಟಾಗಿ ಸೆಟ್ ಆಗಿದ್ರೇ ಬೆಡ್ರೂಮ್ ನೀಟಾಗಿದೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಮಕ್ಕಳ ರೂಮಲ್ಲಿ ಅವರು ರ್ಯಾಂಡಮ್ ಆಗಿ ಫೋಲ್ಡ್ ಮಾಡಿದ್ರು ಕೂಡ ನನಗೆ ಟೈಮ್ ಇದ್ದಾಗ ಒಂದ್ಸತಿ ಈ ಥರ ನೀಟಾಗಿ ಬೆಡ್ನ ಸೆಟ್ ಮಾಡ್ಕೊಳ್ತೀನಿ. ಅಂದರೆ ಈ ಒಂದು ಕಂಫರ್ಟರ್ ಏನಿದೆ ಅದನ್ನು ಕರೆಕ್ಟಾಗಿ ಅರೇಂಜ್ ಮಾಡೋದಾದರೆ ಬೆಡ್ ನೀಟಾಗಿ ಕಾಣಿಸುತ್ತೆ. ನೆಕ್ಸ್ಟ್, ಮನೆ ಯಾವಾಗಲೂ ಸ್ವಚ್ಛವಾಗಿರಬೇಕು ಅಂದರೆ ಒಂದು ಬೆಸ್ಟ್ ಟ್ರಿಕ್ ಹೇಳ. ಪೂಜೆ ಮಾಡುವಂಥ ಅಭ್ಯಾಸನ ಇನ್ಕ್ಲೂಡ್ ಮಾಡ್ಕೊಳ್ಳೋದಾದರೆ ಮನೆ ಎಲ್ಲ ಕೂಡ ಒಂದು ಡಿಸಿಪ್ಲೈನ್ಡ್ ವೇಯಲ್ಲಿ ಸೆಟ್ ಆಗಿಬಿಡುತ್ತೆ. ಪೂಜೆ ಮಾಡೋದಕ್ಕಿಂತ ಮುಂಚೆ ಇರುವಂಥ ವರ್ಚುವಲ್ಸ್ ಕ್ಲೀನಿಂಗ್ ಇರ್ಬೋದು, ಸ್ವೀಪಿಂಗ್, ಮಾಪಿಂಗ್ ಇದೆಲ್ಲ ಕೂಡ ಸೆಟ್ ಆಗಬೇಕಾಗತ್ತೆ. ಮತ್ತು ಮುಂಚೆನೇ ಬಟ್ಟೆನ ವಾಶ್ಗೆ ಹಾಕುವಂಥದ್ದು ಇರ್ಬೋದು, ಇದೆಲ್ಲ ಸೆಟ್ ಆದಮೇಲೆ ಪೂಜೆ ಮಾಡೋದಲ್ವಾ. ಸೊ ಪೂಜೆ ಮಾಡೋ ಅಭ್ಯಾಸನ ನೀವೇನಾದ್ರು ಇನ್ಕ್ಲೂಡ್ ಮಾಡ್ಕೊಳ್ಳೋದಾದರೆ ಫಸ್ಟಿಗೆ ಮನೇನ ಕ್ಲೀನ್ ಎಲ್ಲ ಮಾಡ್ಕೊಂಡು ಆಮೇಲೆ ಪೂಜೆ ಮಾಡೋದ್ರಿಂದ 100% ಮನೆ ಯಾವಾಗಲೂ ಸ್ವಚ್ಛವಾಗಿರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಯಾವ ಥರ ಹ್ಯಾಬಿಟ್ಸ್ನ ಇನ್ಕ್ಲೂಡ್ ಮಾಡೋದ್ರಿಂದ ಮನೆ ಯಾವಾಗಲೂ ಸ್ವಚ್ಛವಾಗಿರುತ್ತೆ ಅಂತ. ಐ ಹೋಪ್ ನಾನು ಶೇರ್ ಮಾಡಿರುವಂಥ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.